ವಸತಿ ನಿಲಯಗಳ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಎಚ್ಚರವನ್ನ ವಹಿಸುವಂತೆ ಸ್ಥಳೀಯ ಆಡಳಿತಕ್ಕೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರು ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸರ್ವೋದಯ ಕಿವುಡ ಮತ್ತು ಮೂಕ ಮಕ್ಕಳ ವಸತಿಯುತ ವಿಶೇಷ ಪ್ರೌಢಶಾಲೆ ಹಾಗೂ ಭಾರತ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅನುದಾನಿತ ಬಾಲಕಿಯರ ವಸತಿ ನಿಲಯಗಳಿಗೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ವಸತಿ ನಿಲಯಗಳಲ್ಲಿ ಮಳೆ ನೀರು ನುಗ್ಗಿದ ಪರಿಣಾಮವಾಗಿ ಮಕ್ಕಳಿಗೆ ಭಾರೀ ತೊಂದರೆ ಉಂಟಾಗಿತ್ತು. ಇದರ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಎನ್ಜಿಒಗಳಿಗೆ ಖಡಕ್ ಆಗಿ ಸೂಚನೆಯನ್ನು ನೀಡಿದ್ದಾರೆ. ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ, ನಗರಸಭೆ ಅಧ್ಯಕ್ಷ ಪರಮಾನಂದ ಗವರೋಜಿ, ಮಾಜಿ ನಗರಸಭೆ ಅಧ್ಯಕ್ಷ ದಾನೇಶ್ ಘಾಟ್ಗೆ ಸೇರಿದಂತೆ ನಗರದ ಪ್ರಮುಖರಾದ ಶಶಿ ಮೀಶಿ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ನಗರದ ಪ್ರಮುಖರು ಉಪಸ್ಥಿತರಿದ್ದರು. ಮಳೆ ಯಾಕೆ ಬರಬೇಕು? ಎಲ್ಲಾರ ನಾಷ್ಟ ಮಾಡಿ ಅಂತ ಕಿಟಕಿ ಎಲ್ಲ ಐತೆ. ಈ ತರ ಹಿಂಗೆ ಕಾರ್ ಶೆಡ್ ಇದು, ಕಾರ್ ಶೆಡ್ ಇದು. ಅವ್ರು ಯಾರು ಅಂತ ಹೇಳ್ಕೊಳಕ್ ಅಲ್ಲಿ ಗೋಡನ್ನಲ್ಲಿ ಎಷ್ಟು ವರ್ಷ ಇಟ್ಟಿದ್ದೀರಿ? ಯಾವಮ್ಮ ಊಟಿ ಮನೆ ಎಲ್ಲೈತಪ್ಪ? ಬಂದು ನೋಡಿದ್ರಿ? ಲಾಸ್ಟ್ ಟೈಮ್ ಬಂದು ನೋಡಿದ್ರಿ. ನೋಡಿದಾಗ ಅವರು ಇದಕ್ಕೆ ಇದು ಸೂಟೇಬಲ್ ಇಲ್ಲ, ಇದಕ್ಕೆ ನಾವು ಕೊಡಲಿಲ್ಲ ತಂದಿರಿ. ಕೊಡೋದಂದ್ರೂ ಕೂಡ ಇದೊಂದು ಗ್ರ್ಯಾಂಡ್ ಸೈಜ್ ಕಟ್ ಮಾಡಿದ್ದಾರೆ. ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥ ಗ್ರ್ಯಾಂಡ್ ಹೇಳಿದ್ರು ಕೂಡ ಇದು ಮಾಡಿಲ್ಲ. ಅವರು ಮಾತಾಡಲ್ಲ ಅಂತ ನಿಮ್ದು ಎರಡು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಡಿನೇ ಬರೋದಲ್ವಾ ಇದು? ಅದು ಎರಡು ವಸತಿ ನಿಲಯಗಳದ್ದು ಈಗ ಬಾಡಿಗೆ ಕಟ್ಟಡ ಅಂತ ಹೇಳಿದ್ದಾರೆ. ಎರಡು ನೋಡಿದ್ದೀವಿ. ಅದಂತೂ ವಿಕಲಚೇತನರ ಹಾಸ್ಟೆಲ್ ಅಂತೂ ಅದು ಗೋಡಾನಲ್ಲಿ ಇಟ್ಟಿದ್ದಾರೆ, ಎರಡು ಸೆಲ್ಲರಲ್ಲೇ ಇಟ್ಟಿದ್ದಾರೆ. ನಗರಸಭೆಯವ್ರಿಗೂ ನೋಟಿಸ್ ಕೊಡಕ್ಕೆ ಹೇಳಿದ್ದೀನಿ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿಕಲಚೇತನರ ಅಧಿಕಾರಿಗಳಿಗೂ 3 ಜನಕ್ಕೂ ನೋಟಿಸ್ ಇವತ್ತೇ ಇಶ್ಯೂ ಮಾಡಿ ಈ AC ಅವರಿಂದ ಸಮಗ್ರ ವರದಿ ಕೇಳಿ ಸರ್ಕಾರಕ್ಕೆ ಸೂಕ್ತ ಕ್ರಮ ಈಗ ಆಗಲೇಬೇಕು ಅಂತ ಒತ್ತಾಯ ಮಾಡಿ ಕಳಿಸ್ಕೊಡ್ತೀವಿ. ಈಗ ಏನೇನು ನೋಡಿದೀವಿ ಅದೆಲ್ಲ ಅವ್ರಿಗೆ ಹೇಳ್ತೀನಿ ನಾನು. ಅವ್ರು ಡೈರೆಕ್ಟರ್ ಇದ್ದಾರೆ ಇದಕ್ಕೆ ಅಂತ. ಅವ್ರ ಮೇಲೆ ಏನು ಆಕ್ಷನ್, ಅವ್ರದ್ದು ಪ್ರಾವಿಷನ್ ಏನಿದೆ ಅದೆಲ್ಲ ಮ್ಯಾಕ್ಸಿಮಮ್ ಆಕ್ಷನ್ ಆಗುತ್ತೆ. ನೋಟಿಸ್ ಕೊಡ್ತೀವಪ್ಪ, ಈಗ ಹೇಳಿದ್ದೀನಲ್ಲ. ಅವ್ನು ಹೆಂಗ್ ಕೊಟ್ಟ ಅಂತ ನೋಟಿಸ್ ಕೊಡ್ತೀವಿ. ನಗರಸಭೆಯವ್ರಿಗೂ ನೋಟಿಸ್ ಕೊಡ್ತೀವಿ, ಮನೆ ಮಾಲೀಕರಿಗೂ ಕೊಡ್ತೀವಿ, ಆಯುಕ್ತರಿಗೂ ಕೊಡ್ತೀವಿ. ನಾವು ಒಬ್ರು ಕನ್ನಡದವಲ್ಲ ಮನೆ ಮಾಲೀಕರು ಅಂತೀವಿ, ಅಕ್ಕಪಕ್ಕದವ್ರು ನಮಗೂ ಸಾರ್ವಜನಿಕರಿಗೂ ಜವಾಬ್ದಾರಿ ಇರ್ತದಲ್ಲ. ಅಷ್ಟು ಮಕ್ಕಳಿದ್ದಾರೆ ಅಂತ ಅಂದಾಗ ಒಬ್ಬರಾರು ಮಾತಾಡ್ಬೇಕಾಗಿತ್ತಲ್ವ? ಒಂದು ಪೊಲೀಸ್ಗೋ, 112ಗೋ, 1098ಗೋ ಬೇಡ, ಅವರದು ಡಿಸ್ಕ್ಲೋಸ್ ಮಾಡಕ್ ಬೇಡ ಅಂದ್ರೆ ಒಂದು 112 ಫೋನ್ ಮಾಡಿದ್ರು ಕ್ರಮ ಆಗ್ತಿತ್ತಲ್ಲ. ಮಳೆ ಬಂದಿದ್ದಕ್ಕೆ ನಮಗೆ ಗೊತ್ತಾಗ್ತಿದೆ, ಇಲ್ಲಾಂದ್ರೆ ಇನ್ನೂ ಎಷ್ಟು ದಿನ ಇದಿರ್ತಿತ್ತಲ್ವಾ? ಅಕ್ಕ ಪಕ್ಕದಲ್ಲಿರೋರಿಗೆ ಏನ್ ನಡೀತಿದೆ ಅಂತ ಗೊತ್ತಾಗ ಓನರು भारत भाग्य विधाता पंजाब सिंधु गुजरात मराठा द्राविड़ उत्कल गंगा विंध्य हिमाचल यमुना गंगा उच्छल जल वितरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे